ಈ ನೀರಲ್ಲೆಲ್ಲ ಹೋಗುತ್ತಿದ್ದು ಸರ್ ಈ ನೀರು ಅಲ್ಲಿ ಒಂದು ಇದಿದೆ ಅದು ಗರಿಕೆ ಕಂಡಿ ಅಂತಿದೆ, ಅಲ್ಲೋಗಿ ಸೇರ್ಕಂತದೆ. ತಮಿಳ್ನಾಡು. ತಮಿಳ್ನಾಡು, ಹೌದು ಬಂಧುಗಳೇ. ಇಂದು ನಾವು ಮತ್ತು ನಮ್ಮ ಯೋಗೀಶ್ ಸರ್ ಅವರು ಏನು ಮಲೆ ಮಹದೇಶ್ವರರ ಬೆಟ್ಟ 77 ಮಲೆಗಳಲ್ಲಿ ಒಂದಾದಂತಹ ಪವಾಡ ಪುಣ್ಯಕ್ಷೇತ್ರ ಆನಮಲೆ ಅಂದರೆ ದೊಡ್ಡಾನೆ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ದೊಡ್ಡಾನೆ ಗ್ರಾಮದ ಗ್ರಾಮಸ್ಥರಿಗೆ ನಮ್ಮ ಯೋಗೀಶ್ ಸರ್ ಅವರು ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಆಗಸ್ಟ್ 15ರಂದು ನಮ್ಮ ಯೋಗೀಶ್ ಸರ್ ಅವರು ಹಮ್ಮಿಕೊಂಡಿರ್ತಾರೆ. ಸೊ ಈ ಒಂದು ಪುಣ್ಯದ ಕಾರ್ಯಕ್ಕೆ ನಾವು ಭೇಟಿಯನ್ನು ನೀಡ್ತಿದ್ದೀವಿ. ಹೀಗೆ ರಸ್ತೆ ಪಕ್ಕ ಇಲ್ಲಿ ಒಂದು ತೋಕೆರೆ ಅಂತಕ್ಕಂಥ ಒಂದು ಗ್ರಾಮ ಇದೆ. ಈ ಗ್ರಾಮದ ಸಮೀಪದಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಕೊಂಬಡಿಕ್ಕಿ ಗ್ರಾಮವನ್ನು ಇಲ್ಲಿ ವೀಕ್ಷಣೆಯನ್ನು ಪಡೆಯಬಹುದು. ನೋಡಿ, ಒಂದು ಅದ್ಭುತವಾದ ವ್ಯೂವೇ ಸರಿ, ಬಹಳ ಸುಂದರವಾಗಿ ಕಾಣಿಸ್ತೈತೆ ಬಂಧುಗಳೇ. ನೋಡಿ, ಇದುವೇ ಕೊಂಬಡಿಕ್ಕಿ ಗ್ರಾಮ. ಸೊ ನಾವು ದೊಡ್ಡನೇ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಅಂದರೆ ಏನು ಆಗಸ್ಟ್ 15ರಂದು ಗ್ರಾಮದ ಜನತೆಗೆ ಒಂದು ಊಟದ ಒಂದು ಸೇವೆಯನ್ನು ನಮ್ಮ ಯೋಗೀಶ್ ಸರ್ ಅವರು ನೀಡ್ತಾ ಇದ್ದಾರೆ. ಸೊ ಇದುವೇ ಕೊಂಬಡಿಕ್ಕಿ. ಸೊ ಇದುವೇ ಇಲ್ಲೊಂದು ಮಲೆ ಕಾಣ್ತೈತೆ, ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ಸಂತೆಕಾನ ಮುನೀಶ್ವರ ಮಲೆ ಇದು. ಸೊ ಈ ಭಾಗವಾಗಿ ಬಂದರೆ ನಾವು ಇಲ್ಲಿ ಸಂಕಮ್ಮ ಮಲೆ, ಹಾಗೆ ಪಾದದಾರೆ ಅಂದರೆ ಗುಂಜು ಮಲೆ ವೀಕ್ಷಣೆಯನ್ನು ಸಹ ಪಡೆಯಬಹುದು. ಸೊ ಇದುವೇ ಸಂಕಮ್ಮ ಮಲೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಈಗಾಗಲೇ ಈ ಸ್ಥಳಗಳಿಗೆ ಭೇಟಿ ನೀಡಲು ಅವಕಾಶ ಇರೋದಿಲ್ಲ, ಆದ್ದರಿಂದ ನಾನು ದೂರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸಂಕಮ್ಮ ಮಲೆ ಇದು ನೋಡ್ಕೊಳ್ಳಿ. ಸೊ ಇದುವೇ ಪಾದದಾರೆ, ಅಂದರೆ ಈ ಬೆಟ್ಟ ದಾಟಿ ಆ ಕಡೆ ಬಳಸಬೇಕಾಗತ್ತೆ. ಪಾದದಾರೆ ಐ ಮೀನ್ ಗುಂಜುಮಲೆ. ಸೊ ಹಾಗೆ ಬಂದರೆ ಇಲ್ಲಿ ಒಂದು ಗಂಧದ ಮಲೆ ಅಂತ ಇದೆ ಅಂತೆ. ಸೊ ಹಾಗೆ ಇನ್ನೊಂದು ಹೇಳ್ತಾರೆ ಬೇಡರ ಮಲೆ ಅಂದ್ಬಿಟ್ಟು. ಹಾಗೆ ಈ ಭಾಗದ ಪಕ್ಕದಲ್ಲೇ ಕಾರಯ್ಯ ಬಿಲ್ಲಯ್ಯ ಮಲೆ ಇದೆ, ಅದರ ಪಕ್ಕ ಎದುರು ಮಲೆ ಇದೆ. ಸೊ ಇದಿಷ್ಟು ಮಲೆಗಳ ದರ್ಶನ ನಮಗೆ ಈ ಒಂದು ತೋಕೆರೆ ಗ್ರಾಮದಿಂದ ದೊರೆಯುತ್ತದೆ. ಬಹಳ ಅದ್ಭುತವಾದಂತಹ ವ್ಯೂ. ಹಾಗೆ ಇದು ಬೋಧುಮಲೆ, ತಾವಿಲ್ಲಿ ವೀಕ್ಷಣೆ ಮಾಡಿ, ಇದು ಬೋಧೆ ಮಲೆ. ಸೊ ಮಲೆ ಮಹದೇಶ್ವರರ 77 ಮಲೆಗಳು ಬಂಧುಗಳೇ. ಈಗ ನಾವೀಗ ಪಕ್ಕದಲ್ಲಿ ಇಲ್ಲಿ ಕೆಮ್ಮತ್ತಿ ಮಲೆ ವೀಕ್ಷಣೆ ಪಡಿಬೋದು. ಅದರ ಪಕ್ಕದಲ್ಲಿ ಕಂಬದ ಮಲೆ, ಅದರ ಪಕ್ಕದಲ್ಲಿ ತಪ್ಸರೆ ಮಲೆ, ಹಾಗೆ ವಜ್ರ ಮಲೆ. ಈ ರೀತಿ ಮಲೆ ಮಹದೇಶ್ವರರ 77 ಮಲೆಗಳು ಸುತ್ತುವರೆದ ಪ್ರದೇಶದಲ್ಲಿದೆ. ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ಸುತ್ತುವರೆದ ಪ್ರದೇಶದಲ್ಲಿ. ಈಗ ಮುಂದಕ್ಕೆ ಹೋದರೆ ನಾವು ಆನಮಲೆ ಪುಣ್ಯಕ್ಷೇತ್ರಕ್ಕೂ ಸಹ ಭೇಟಿಯನ್ನು ನೀಡ್ಬೋದು. ಸೊ ಒಂದು ಉತ್ತಮವಾದ ಸಂದೇಶವನ್ನು ಮಲೆ ಮಹದೇಶ್ವರರ ಮಲೆಗಳನ್ನು ಸೊ ಈ ಒಂದು ತೋಕೆರೆ ಗ್ರಾಮದಿಂದ ನಾನು ಪರಿಚಯಿಸಿರ್ತೀನಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ.